ಮಾನ್ಯ ಅಧ್ಯಕ್ಷರೇ, ಸದಸ್ಯರು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಲತಃವಾಗಿ ರೈತರ ಪರವಾಗಿ ಏನು ಹಣಾದಿ ರಸ್ತೆ ಇರಬಹುದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದಾಗಿರೋದ್ರಿಂದ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ ಪ್ರಗತಿ ಪಥ ಅಂತ ಏನು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ. 5,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾವು ಎಲ್ಲ ಶಾಸಕರಿಗೆ ಕನಿಷ್ಠ 15 ಕಿಲೋಮೀಟರನ್ನು ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ. ಈ ತಿಂಗಳ ಒಳಗಡೆ ಎಲ್ಲ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಲುಪಿಸ್ಬಿಟ್ಟು ಎಲ್ಲ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ ಅಧ್ಯಕ್ಷರೇ. ಕೊನೆಯದಾಗಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಈಗ 4ನೇ ಹಂತದ ಏನು ಮಾನದಂಡಗಳು ಬಂದಿವೆ ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸ್ಯಾಚುರೇಟ್ ಆಗಿದೆ ಅವ್ರ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ. ಸೊ ನಾವು ಅದನ್ನ ಸರಳೀಕರಣ ಮಾಡಬೇಕು ಅಂತ ಈಗಾಗಲೇ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಪತ್ರ ಬರೆದಾಗ ಅದನ್ನ ಮಾನದಂಡಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಮತ್ತೊಮ್ಮೆ ನಮ್ಮ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ ವಿನಂತಿಯನ್ನ ನಾನು ಮಾಡುವ ಕೆಲಸವನ್ನು ಮಾಡ್ತೀನಿ ಅಧ್ಯಕ್ಷರೇ. ಆದರೆ PMJSY ನಲ್ಲಿ ನಮಗೆ ಏನು ಮಾನದಂಡಗಳ ಸರಳೀಕರಣ ಮಾಡಬೇಕಂದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದು ಆಗ್ಲಾರ್ದ ಕಾರಣನೇ ನಾವು ಪ್ರಗತಿ ಪಥ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನ ನಾವು ತಂದಿದ್ದೇವೆ. ಈ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೂಡ ನಮಗೆ ಬಂದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷರೇ. ಇದಕ್ಕಿನ್ನ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷ.